ಎಲ್ಲರಿಗೂ ನಮಸ್ಕಾರ. ಇಮ್ಯಾಜಿನ್ ಮಾಡಿ, ನಿಮಗೀಗ 3,00,000 ಇದೆ. ಮುಂದಿನ ಬೇಸಿಗೆಯಲ್ಲಿ ಯೂರೋ ಟ್ರಿಪ್ ಹೋಗೋ ಪ್ಲ್ಯಾನ್ ಇದೆ. ಹಾಗಾದರೆ ಈ 3,00,000 ಎಲ್ಲಿ ಹೂಡಿಕೆ ಮಾಡಿದರೆ ಸೇಫ್ ಆಗಿ ಶಾರ್ಟ್ ಟರ್ಮ್ ಟಾರ್ಗೆಟ್ಗೆ ಯೂಸ್ಫುಲ್ ಆಗುತ್ತೆ? ಇಂದು ನಾನು ನಿಮಗೆ 5 ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. 6 ತಿಂಗಳು, 9 ತಿಂಗಳು ಅಥವಾ 1 ವರ್ಷ ಡ್ಯೂರೇಷನ್ಗೆ ಸೂಕ್ತವಾಗುವ ಆಪ್ಷನ್ಸ್. ರಿಸ್ಕ್ ಏನು, ರಿಟರ್ನ್ ಏನು ಅಂತ ಅನ್ಬೇಸ್ಡ್ ಆಗಿ ಹೇಳ್ತೀನಿ. ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ರೆಡಿನಾ? ಲೆಟ್ಸ್ ಗೋ. ಮೊದಲ ಆಪ್ಷನ್. ಈ ಆಪ್ಷನ್ ಭಾಳ ಲೇಜಿ. ಏನಂದರೆ ಸೇವಿಂಗ್ಸ್ ಅಕೌಂಟ್. ತಮ್ಮ ಹಣದ ಬಗ್ಗೆ ಯಾವುದೇ ಸೀರಿಯಸ್ನೆಸ್ ಇಲ್ಲ, ಜಸ್ಟ್ ಸ್ಯಾಲ್ರಿ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ, ಅದನ್ನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಬಿಟ್ಟು ಬಿಡ್ತಾರೆ. ರಿಟರ್ನ್ 2-3% ಮಾತ್ರ. ಅದರ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಸೇಫ್ ಹೌದು, ಬಟ್ ಗ್ರೋತ್ ಆಲ್ಮೋಸ್ಟ್ ಝೀರೋ. ಸೊ ಇದು ಲಾಸ್ಟ್ ಆಪ್ಷನ್ ಆಗಿ ನೀವು ಇಟ್ಕೋಬೇಕು. ಆಪ್ಷನ್ ನಂಬರ್ 2, ಫಿಕ್ಸ್ಡ್ ಡೆಪಾಸಿಟ್. ಇದು ಬೋರಿಂಗ್ ಆದರೆ ಗ್ಯಾರಂಟೆಡ್. 1 year FD ಮಾಡಿದರೆ SBI ಬ್ಯಾಂಕ್, ICICI ಬ್ಯಾಂಕ್, ಯಾವುದೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿಮಗೆ 6-6.25% ಇಂಟರೆಸ್ಟ್ ಕೊಡ್ತಾರೆ. ಪ್ರಾಬ್ಲಮ್ ಏನು ಅಂದರೆ ಮಧ್ಯದಲ್ಲಿ ವಿತ್ಡ್ರಾ ಮಾಡಿದರೆ ರಿಟರ್ನ್ ಕೂಡ ಡ್ರಾಪ್ ಆಗುತ್ತೆ, 4% ಗಂಟ ಸಿಗ್ಬೋದು. ಟ್ಯಾಕ್ಸ್ ಕೂಡ ನಾರ್ಮಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರವೇ. ಸ್ಟೆಬಿಲಿಟಿ ಬೇಕು ಅಂದರೆ ಓಕೆ, ಇದು ಆಪ್ಷನ್ ಓಕೆ ಇದೆ. ಆಪ್ಷನ್ ನಂಬರ್ 3, ಕಾರ್ಪೊರೇಟ್ ಬಾಂಡ್ಸ್. ಇದು ಸೀರಿಯಸ್ ಇನ್ವೆಸ್ಟರ್ಗೆ. ಎಕ್ಸಾಂಪಲ್ಗೆ ವಿನ್ ವೆಲ್ತ್ ಹಾಗೆ ಪ್ಲಾಟ್ಫಾರ್ಮ್ಸ್ನಲ್ಲಿ 6-12 ಮಂತ್ಸ್ ಡ್ಯೂರೇಷನ್ ಬಾಂಡ್ ಸಿಗುತ್ತೆ. ರಿಟರ್ನ್ಸ್ 9-11% ಕೂಡ ಸಿಗ್ಬೋದು, ಬಟ್ ರಿಸ್ಕ್ ಇದೆ. ಡಿಫಾಲ್ಟ್ ರಿಸ್ಕ್ ಇದರಲ್ಲಿ ಇದ್ದೇ ಇರುತ್ತೆ. ಕಂಪನಿ ಏನಾದರೂ ಫೇಲ್ ಆದರೆ ಪ್ರಿನ್ಸಿಪಾಲ್ ಅಥವಾ ಇಂಟ್ರೆಸ್ಟ್ ರೇಟ್ಗೂ ಕೂಡ ನಿಮಗೆ ಸಿಗೋದು ಟಫ್ ಆಗ್ಬೋದು. ಕ್ರೆಡಿಟ್ ರೇಟಿಂಗ್ ನೋಡ್ಕೊಂಡು ಫಂಡ್ಗಳು ನೀವು ಸೆಲೆಕ್ಟ್ ಮಾಡಬೇಕು. AAA ಬಾಂಡ್ಸ್ ಸೇಫ್, ಬಟ್ 7-8% ರಿಟರ್ನ್ ಸಿಗುತ್ತೆ. AA ಬಾಂಡ್ಸ್ 8-9% ಸಿಗುತ್ತೆ. A ಬಾಂಡ್ಸ್ 10-11%, ಬಟ್ ರಿಸ್ಕ್ ಇದೆ. ರಿಸ್ಕ್ ಟಾಲರೇಟ್ ಮಾಡಬಲ್ಲವರಿಗೆ ಕಾರ್ಪೊರೇಟ್ ಬಾಂಡ್ಸ್ ಗುಡ್ ಶಾರ್ಟ್ ಟರ್ಮ್ ಆಪ್ಷನ್. ಆಪ್ಷನ್ ನಂಬರ್ 4, ಲಿಕ್ವಿಡ್ ಮ್ಯೂಚುವಲ್ ಫಂಡ್. ಇದು ಸ್ಮಾರ್ಟ್ ಆ್ಯಂಡ್ ಸೇಫ್ ಇನ್ವೆಸ್ಟರ್ಗೆ. ಇದು ಸ್ಮಾರ್ಟ್ ಆ್ಯಂಡ್ ಸೇಫ್ ಇನ್ವೆಸ್ಟರ್ಸ್ಗೆ. SBI ಲಿಕ್ವಿಡ್ ಫಂಡ್, HDFC ಲಿಕ್ವಿಡ್ ಫಂಡ್ ಹಾಗೆ ಸುಮಾರು ಹಲವು ಲಿಕ್ವಿಡ್ ಫಂಡ್ಗಳು ಕಳೆದ 1-3 ವರ್ಷಗಳಲ್ಲಿ 6-7% ರಿಟರ್ನ್ ಕೊಟ್ಟಿದೆ. ಇಲ್ಲಿ ಮುಖ್ಯವಾದುದು ಸೇಫ್ಟಿ ಪ್ಲಸ್ ಲಿಕ್ವಿಡಿಟಿ. ಲಿಕ್ವಿಡ್ ಫಂಡ್ಸ್ ಮನಿ ಇನ್ವೆಸ್ಟ್ ಮಾಡೋದು ಟ್ರೆಸರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್ ಹಾಗೆ ಸೇಫ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ. ಹೀಗಾಗಿ ಡಿಫಾಲ್ಟ್ ರಿಸ್ಕ್ ತುಂಬ ಕಡಿಮೆ. ಫಸ್ಟ್ 1 ವರ್ಕಿಂಗ್ ಡೇ ಅಲ್ಲಿ ರಿಡೆಂಪ್ಷನ್ ಸಿಗುತ್ತೆ. ಲಿಕ್ವಿಡಿಟಿ ಬೇಕು ಅಂದರೆ ಇದು ಬೆಸ್ಟ್. ಆಪ್ಷನ್ ನಂಬರ್ 5, ಆರ್ಬಿಟ್ರೇಜ್ ಮ್ಯೂಚುವಲ್ ಫಂಡ್. ಹೆಚ್ಚು ಟ್ಯಾಕ್ಸ್ ಸ್ಲ್ಯಾಬ್ ಇರುವವರಿಗೆ ಇದು ಸೂಪರ್ ಆಪ್ಷನ್. ಅಂದರೆ 20-30% ಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತಲ್ಲ ಅವರಿಗೆ. ರಿಟರ್ನ್ 7-7.5% ಲೆವೆಲ್ವರೆಗೂ ಸಿಗುತ್ತೆ. ಆದರೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಈಕ್ವಿಟಿ ಫಂಡ್ ಹಾಗೆ. ಶಾರ್ಟ್ ಟರ್ಮ್ಗೆ ನಿಮಗೆ 20% ಟ್ಯಾಕ್ಸ್, ಲಾಂಗ್ ಟರ್ಮ್ಗೆ 12.5% ಟ್ಯಾಕ್ಸ್. ಅದರಿಂದ ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ. ಸ್ಟ್ರಾಟಜಿ ಸಿಂಪಲ್. ಸ್ಟಾಕ್ ಮಾರ್ಕೆಟ್ ಕ್ಯಾಶ್ ಮತ್ತು ಫ್ಯೂಚರ್ ಮಾರ್ಕೆಟ್ ಪ್ರೈಸ್ ಡಿಫ್ರೆನ್ಸ್ ಯೂಸ್ ಮಾಡಿಕೊಂಡು ಗೇನ್ ಮಾಡ್ತಾರೆ. ಸೊ ಆರ್ಬಿಟ್ರೇಜ್ ಫಂಡ್ ಸ್ಟೇಬಲ್ ರಿಟರ್ನ್ಸ್ ಪ್ಲಸ್ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ. ಹಾಗಾದರೆ ಈ 5 ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಯಾವ್ಯಾವ ಥರ ಅಂದರೆ, ಸೇವಿಂಗ್ಸ್ ಅಕೌಂಟ್, ನಾನು ಆಗಲೇ ಹೇಳ್ದಂಗೆ ಇದು ಸೇಫ್ ಬಟ್ ಲೇಜಿ. ಸೆಕೆಂಡ್ ಆಪ್ಷನ್ FD, ಗ್ಯಾರಂಟಿಡ್ ಬಟ್ ಬೋರಿಂಗ್, ಅಂದರೆ ಫಿಕ್ಸ್ಡ್ ಡಿಪಾಸಿಟ್ ಕಮ್ಮಿ ಸಿಗುತ್ತೆ. ಥರ್ಡ್ ಆಪ್ಷನ್ ಕಾರ್ಪೊರೇಟ್ ಬಾಂಡ್ಸ್, ಹೈ ರಿಟರ್ನ್ಸ್ ಹಾಗೆ ಹೈ ರಿಸ್ಕ್ ಇದೆ. 4ನೇದು ಲಿಕ್ವಿಡ್ ಫಂಡ್, ಸೇಫ್ ಮತ್ತು ಲಿಕ್ವಿಡ್, ಇದು ಬೆಸ್ಟ್ ಆಪ್ಷನ್. 6 ತಿಂಗಳು 1 ವರ್ಷಕ್ಕೆ ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಆರ್ಬಿಟ್ರೇಜ್ ಫಂಡ್, ಟ್ಯಾಕ್ಸ್ ಸೇವಿಂಗ್ ಫಾರ್ ಹೈ ಅರ್ನರ್ಸ್ ಸಿಗುತ್ತೆ. ನಿಮಗೆ ಯಾವ ಆಪ್ಷನ್ ಬೆಸ್ಟ್ ಅನಿಸಿದೆ ಕಾಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹೊಸದಾಗಿ ಫೈನಾನ್ಸ್ ಟಿಪ್ಸ್ ಕಲಿಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಇನ್ವೆಸ್ಟ್ ವೈಸ್ಲಿ, ಎಂಜಾಯ್ ಯುವರ್ ಯೂರೋ ಟ್ರಿಪ್ ಪ್ಲ್ಯಾನ್. ಥ್ಯಾಂಕ್ ಯು.